ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಒಂದೇ ಒಂದು ಬೌಲ್ ಅವಲಕ್ಕಿನ ಉಪಯೋಗ ಮಾಡಿಕೊಂಡು ಟೇಸ್ಟಿಯಾಗಿರೋಂಥ ರೆಸಿಪಿನ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ನಾನು ಒಂದು ಬೌಲ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ ಅಲ್ಲ, ಅದ್ರ ಮಧ್ಯಮಲ್ಲಿ ಬರುತ್ತೆ ನೋಡಿ, ಆ ಥರ ಅವಲಕ್ಕಿನ ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇರೋ ಅವಲಕ್ಕಿನ ತೊಗೋಬೇಡಿ. ಇದನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಇರಬೇಕು, ಅದರೊಳಗೆ ಪೂರ್ತಿ ಡ್ರೈ ಆಗಿ ನೀರನ್ನು ತೆಗಿಬೇಡಿ. ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಪ್ಯಾನಿಗೆ 1 ಬೌಲ್ ಆಗೋಷ್ಟು ಅಂದರೆ 3 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಇದನ್ನು ಹುರಿಬೇಕು. ತುಪ್ಪ ಎಣ್ಣೆ ಯಾವುದನ್ನು ಹಾಕಬಾರ್ದು. ಹಾಗೆ ಡ್ರೈ ಆಗಿ ಇದನ್ನು 1-2 ನಿಮಿಷ ಹುರಿಬೇಕು. ಇದನ್ನು ಈ ಥರ ಚೆನ್ನಾಗಿ ಸ್ವಲ್ಪ ಘಮ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರಿತಾ ಇದೆ ನೋಡಿ. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಹುರ್ಕೋಬೇಕು ಇದನ್ನು, ಹಿಟ್ಟನ್ನು ನೋಡಿ. ಈ ರೀತಿ ನಾನು ಸಣ್ಣ ಬೌಲಿಂದ 1 ಬೌಲ್ ಹಾಕಿದ್ದೀನಿ, ಅಂದರೆ 3 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಹುರಿದಿದ್ದಾಗಿದೆ ನೋಡಿ, ಇಷ್ಟಾದರೆ ಸಾಕು. ಇವಾಗ ಮತ್ತೊಂದು ಪ್ಯಾನಿಗೆ ನಾನು 2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಇವಾಗ 2 ಟೀ ಸ್ಪೂನಷ್ಟು ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿಮೆಣ್ಸಿಕಾಯಿ, 3 ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗನ್ನು ಹಾಕ್ತಾಯಿದ್ದೀನಿ. 1 ಚಿಟಿಗೆಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅವಲಕ್ಕಿ ಕರೆಕ್ಟಾಗಿ ನೆಂದಿವೆ. ಅವಲಕ್ಕಿ ವಾಶ್ ಮಾಡಿದ ಮೇಲೆ ಪೂರ್ತಿ ಡ್ರೈ ಆಗಿ ಮಾಡೋಕ್ಕೆ ಹೋಗ್ಬೇಡಿ. ಅದ್ರಾಗ ಒಂದು 2-3 ಟೀ ಸ್ಪೂನಷ್ಟು ನೀರು ಇರಬೇಕು, ಆವಾಗ ಅದು ಚೆನ್ನಾಗಿ ನೆಂದಿರುತ್ತೆ. ಇವಾಗ ನೋಡಿ, ಕರೆಕ್ಟಾಗಿ ನೆಂದಿದೆ. ಇವಾಗ ಹುರಿದಿರುವಂಥ ಕಡಲೆ ಹಿಟ್ಟು ಒಗ್ಗರಣೆನ ಹಾಕ್ತಾಯಿದ್ದೀನಿ, ರೆಡಿ ಮಾಡಿರೋಂಥ ಒಗ್ಗರಣೆ. ಇವಾಗ 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅರಿಶಿನ, ರೆಡ್ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿರೋದು. ಇದನ್ನು ನೀರು ಹಾಕದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಸ್ವಲ್ಪನೂ ಆ್ಯಡ್ ಮಾಡಬಾರ್ದು. ಅದಕ್ಕೆ ಅವಲಕ್ಕಿ ನೆನೆ ಇಡುವಾಗ ಪೂರ್ತಿಯಾಗಿ ನೀರನ್ನು ಬಸ್ದು ತೆಗೆದು ನೆನೆ ಇಡಬಾರ್ದು. 1-2-3 ಟೀ ಸ್ಪೂನಷ್ಟು ನೀರು ಇರಬೇಕು ಅದರೊಳಗೆ ಅವಲಕ್ಕಿಯಲ್ಲಿ, ಆಗ ಮಾತ್ರ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನೋಡಿ, ಕರೆಕ್ಟಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಆದಷ್ಟು ಅಂಗೈ ಸಹಾಯದಿಂದ ಈ ಥರ ನಾದ್ಕೊಳ್ಳಿ ನೋಡಿ. ಇವಾಗ ರೆಡಿಯಾಗಿದೆ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ರೆಡಿ ಮಾಡ್ಕೋಬೇಕು ಇದನ್ನು. ಇವಾಗ ನೋಡಿ, ನಾನು ಕಟ್ಲೆಟ್ ಶೇಪಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈ ಥರ ನೋಡಿ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸ್ನ್ಯಾಕ್ಸ್ನ ಇದನ್ನು. ಇವಾಗ ನೋಡಿ, ನಾನು ಇನ್ನೊಂದು ಶೇಪಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಮಾಡ್ಕೋಬೋದು ಅಂತ ನೋಡಿ. ಈ ಥರನೂ ಮಾಡ್ಕೋಬೋದು ನೀವು, ಉದ್ದಾಗೆ ಈ ಥರ ಕುರ್ಕುರೆ ಶೇಪಲ್ಲಿ, ಕುರ್ಕುರೆ ಥರನೂ ಮಾಡ್ಕೋಬೋದು ಈ ಥರ. ಇದು ಅಷ್ಟೊಂದು ಕ್ರಿಸ್ಪಿ ಅನಿಸಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ಮೆತ್ತಗೆ ಇರುತ್ತೆ. ಟೀ ಜೊತೆ ಸೂಪರ್ ಇರುತ್ತೆ. ಸಂಜೆ ಟೀ ಕುಡಿತಾ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ. ನಾನು ಈ ಶೇಪಲ್ಲಿ ಮಾಡಿಕೊಂಡು ತೊಗೊಂಡಿದ್ದೀನಿ, ರೌಂಡ್ ಶೇಪಲ್ಲಿ ಮತ್ತು ಈ ಶೇಪಲ್ಲಿನೂ ಮಾಡಿ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ ನೋಡಿ. ಇವಾಗ ಒಂದೊಂದನೇ ಹಾಕ್ತಾಯಿದ್ದೀನಿ ನೋಡಿ. ಜಾಸ್ತಿ ಎಣ್ಣೆನ ಕಾದಿರಬಾರ್ದು ನೋಡಿ. ರೀತಿ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡುವಂಥ ಕಮೆಂಟ್ ಮತ್ತು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಹೆಚ್ಚಿನದಾಗಿ ವಿಡಿಯೋ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗಾಗಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದನ್ನು ಹಾಕಿದ ತಕ್ಷಣ ಒಳಿಸಿ ಹಾಕಬಾರ್ದು, ಒಂದು 5 ಸೆಕೆಂಡ್ ಬಿಟ್ಟು ಒಳಿಸಿ ಹಾಕಬೇಕು. ಹಾಕಿದ ತಕ್ಷಣ ಒಳಿಸಿ ಹಾಕಿದರೆ ಕರೆಕ್ಟಾಗಿ ಅದು ಬರಲ್ಲ. ಅದಕ್ಕೋಸ್ಕರ ಒಂದು 5 ಸೆಕೆಂಡ್ ಬಿಟ್ಟು, 5-10 ಸೆಕೆಂಡ್ ಬಿಟ್ಟು ಒಳಿಸಿ ಹಾಕಬೇಕು ನೋಡಿ. ಚೆನ್ನಾಗಿದು ಫ್ರೈ ಆಗಿದೆ ನೋಡಿ. ಇವಾಗ ಒಳಿಸಿ ಫ್ರೈ ಮಾಡ್ಕೊಂಡಿನಿ. ಜಾಸ್ತಿ ಎಣ್ಣೆನ ಹಾಕಕ್ಕೆ ಹೋಗಬೇಡಿ. ಇವಾಗ ನೋಡಿ, ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ತೆಗಿತಿದೆ ನೋಡಿ, ಕರೆಕ್ಟಾಗಿ ಫ್ರೈ ಆಗಿದೆ. ಇದನ್ನು ಸಾಸ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀ ಜೊತೆ ಅಂತೂ ಸೂಪರಾಗಿರುತ್ತೆ. ಇವಾಗ
ಫ್ರೈ ಮಾಡಿದ್ದಾಗಿದೆ ತೆಗಿತಿದೆ ನೋಡಿ. ತುಂಬ ಎಣ್ಣೆನ ಹಾಕೋಬೇಡಿ, ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಕಡಿಮೆ ಹಾಕಿದರೂ ಪರವಾಗಿಲ್ಲ, ಇಷ್ಟೇ ಹಾಕಬೇಕು, ತುಂಬ ಹಾಕಬಾರ್ದು. ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ, ಎಲ್ಲದನ್ನು ತೆಗಿತಾ ಇದ್ದೀನಿ ನೋಡಿ. ಇವಾಗ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದನ್ನು ಸಾಸ್ ಜೊತೆನೂ ತಿನ್ಬೋದು, ಹಾಗೇನೂ ತಿನ್ಬೋದು. ಅಷ್ಟೇನು ಕ್ರಿಸ್ಪಿಯಾಗಿರಲ್ಲ, ಚೆನ್ನಾಗಿರುತ್ತೆ. ಟೀ ಜೊತೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಚಾಟ್ ಮಸಾಲ ಹಾಕಿರ್ತೀವಿ, ಅದೇ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಟೇಸ್ಟಿಯಾಗಿರುವಂಥ ಕಟ್ಲೆಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.